ಜೂಜಾಡ್ತಿದ್ರು ಅಂತ ಪೊಲೀಸರು ಎತ್ತಾಕೊಂಡು ಬಂದಿದ್ರು. ಆದರೆ ಪೊಲೀಸ್ ಠಾಣೆಯಲ್ಲೇ ಜೀವವನ್ನ ಬಿಟ್ಟಿದ್ದಾನೆ ಬಂಧಿತ ವ್ಯಕ್ತಿ. ಪೊಲೀಸ್ ಠಾಣೆಯಲ್ಲೇ ಸಾವನ್ನಪ್ಪಿದ್ದಾನೆ ಬಂಧಿತ ವ್ಯಕ್ತಿ. ಈಗ ಸ್ಟೇಷನ್ನಲ್ಲೇ ಶವವಿಟ್ಟು ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ತುಮಕೂರಿನ ಹುಳಿಯಾರು ಠಾಣೆ ಬಳಿ ಜನರ ಜಮಾವಣೆ ಆಗಿದೆ. ಪೊಲೀಸರೇ ಹೊಡೆದು ಕೊಂದಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹುಳಿಯಾರು ಪೊಲೀಸ್ ಠಾಣೆ ಒಳಗೆ ಶವವನ್ನ ಇಟ್ಟು ಪ್ರತಿಭಟನೆ ಮಾಡಲಾಗ್ತಾ ಇದೆ ಗ್ರಾಮಸ್ಥರಿಂದ. ಎಳನಾಡು ಗ್ರಾಮದ ಕಾಂತರಾಜು ಮೃತ ವ್ಯಕ್ತಿಯಾಗಿದ್ದಾನೆ. ಸಂಜೆ ಜೂಜಾಡ್ತಿದ್ದ ಅಂತ ಕರೆ ತಂದಿದ್ರು ಪೊಲೀಸರು. ಇನ್ನು ಠಾಣೆಯಲ್ಲೇ ಪ್ರಜ್ಞೆ ತಪ್ಪಿದ್ದಂತೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಆಸ್ಪತ್ರೆಯಿಂದ ಪೊಲೀಸ್ ಸ್ಟೇಷನ್ಗೆ ತಂದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಗ್ರಾಮಸ್ಥರು. ಎಳನಾಡು ಗ್ರಾಮದ 50 ವರ್ಷದ ಕಾಂತರಾಜ್ ಸಾವನ್ನಪ್ಪಿರುವಂತಹ ವ್ಯಕ್ತಿ. ಇನ್ನು ಆಕ್ರೋಶಗೊಂಡ ಗ್ರಾಮಸ್ಥರಿಂದ ಠಾಣೆ ಬಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಠಾಣೆ ಬಳಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಗ್ರಾಮಸ್ಥರು. ಪೊಲೀಸ್ ಠಾಣೆಯಲ್ಲೇ ಜೀವ ಬಿಟ್ಟಿದ್ದಾನೆ ವ್ಯಕ್ತಿ. ಇನ್ನು ಶವವನ್ನ ಪೊಲೀಸ್ ಠಾಣೆಗೆ ತಂದು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಗ್ರಾಮಸ್ಥರು. ಜೂಜಾಡ್ತಿದ್ದಂತಹ ಪೊಲೀಸರು ಎತ್ತಾಕೊಂಡು ಬಂದಿದ್ರು ಅಂತ ನನಗೆ. ಆದ್ರೆ ಪೊಲೀಸ್ ಠಾಣೆಯಲ್ಲೇ ಜೀವವನ್ನ ಬಿಟ್ಟಿದ್ದಾನೆ ಬಂಧಿತ ವ್ಯಕ್ತಿ. ನಮ್ಮ ಜೊತೆ ಮಾತಾಡಲಿಕ್ಕೆ ಗ್ರಾಮಸ್ಥರಾಗಿರುವಂತಹ ಸಿದ್ದು ಫೋನ್ ಸಂಪರ್ಕದಲ್ಲಿ ಜಾನಾಗಿದ್ದಾರೆ. ಸಿದ್ದು ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಇದು ಎತ್ತಾಕೊಂಡು ಬಂದಿದ್ರು, ಆದ್ರೆ ಪೊಲೀಸ್ ಠಾಣೆಯಲ್ಲೇ ಜೀವವನ್ನ ಬಿಟ್ಟಿದ್ದಾನೆ ಬಂಧಿತ ವ್ಯಕ್ತಿ. ಏನಿದು ಸರ್ ಪ್ರಕರಣ? ಸರ್, ಅವರು ಎಳ್ನಾಡು ಎಂಬ ನಮ್ಮ ಎಳ್ನಾಡು ಗ್ರಾಮ ನಮ್ದು. ನಮ್ಮೂರಲ್ಲಿ ದೇವಸ್ಥಾನದ ಹಿಂಭಾಗ ಒಂದ್ ಹತ್ರ ಇಸ್ಪೀಟ್ ಆಡ್ತಾ ಇದ್ರು. ಒಂದ್ 10-15 ಜನ ಗುಂಪೆಲ್ಲ ಆಡ್ತಾ ಇದ್ರಂತೆ. ಸೊ ಈಗ ಸತ್ರ ವ್ಯಕ್ತಿ ಕಾಂತರಾಜು, ಅವನು ನಮ್ಮ ದೇವಸ್ಥಾನ ಗುಡಿಗೌಡ. ಅವನಲ್ಲಿ ನೋಡಕ್ ಹೋಗಿದ್ದವನ್ನ ಇವರು ಎಲ್ಲ ಓಡೋಗಿದ್ದಾರೆ. ಇವ್ನು ನಾನೇನ್ ಆಡ್ತಿಲ್ಲಲ್ಲ ಅಂತ ಹೇಳಿ ನಿಂತ್ಕೊಂಡಿದ್ದಾನೆ. ಹಿಡ್ಕೊಂಡು ಕುಂಟಿಸ್ಕೊಂಡಿದ್ದಾರೆ. ಕುಂಟಿಸ್ಕೊಂಡು ಅಲ್ಲಿಂದ 6 ಜನನ್ನ ಕರ್ಕೊಂಡ್ ಬಂದಿದ್ದಾರೆ ಸಂಜೆ 5:45, 5:30 ಟೈಮಲ್ಲಿ. ಅದಾದ್ಮೇಲೆ ಸ್ಟೇಷನ್ ಬಂದಿದ್ದಾರೆ. ಬಂದಾದ್ಮೇಲೆ ಕುಂಟಿಸ್ಕೊಂಡಿದ್ದಾರೆ. 8 ಗಂಟೆ ಆದ್ರೂ ಇವ್ರು ಬಿಟ್ಟಿಲ್ಲ. ಅದ್ರ ಮಧ್ಯೆ ನಾವೆಲ್ಲ ಇಲ್ಲಿ ಬಂದ್ವಿ, ಸ್ಟೇಷನ್ ಹತ್ರ ಬಂದು ಬಿಡ್ತಾರೆ ಅಂತ ಆಚೆ ನಿಂತ್ಕೊಂಡ್ವಿ. ಆಚೆ ಕಡೆ ಬಾಕ್ಲಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಯಾವ್ದೋ ಬೇರೆ ಕೇಸ್ ಮಾಜರ್ ಮಾಡ್ತಾ ಇದೀವಿ, ಒಳಗೆ ಯಾರನ್ನೂ ಬಿಡಲ್ಲ ಅಂತ ಹೇಳಿ ನಮ್ಮನ್ನು ವಾಪಸ್ ಕಳ್ಸಿದ್ರು. ನಾವೆಲ್ಲ ವಾಪಸ್ ಬಂದ್ವಿ. ವಾಪಸ್ ಹೋದ್ಮೇಲೆ ಮತ್ತೆ ಇನ್ನು ಅರ್ಧ ಗಂಟೆಗೆ ಫೋನ್ ಮಾಡಿ ಬನ್ನಿ ಇಲ್ಲಿ ಎತ್ಕೊಂಡು ಸುಸ್ತಾ ಬಿದ್ದಿದ್ದಾನೆ ಅಂತ ಅಂದ್ರು. ನಾವು ಒಳಗೆ ಹೋಗಿ ಏನಾಯ್ತು ಅಂತ ಎತ್ಕೊಂಡು ಇವ್ರು ಜೀಪಲ್ಲಿ ಆಗೋ ಅಷ್ಟೊತ್ತಿಗೆಲ್ಲ ಜೀವನೇ ಹೋಗಿತ್ತು. ಹಾಸ್ಪಿಟ್ಲಿಗೆ ಹೋದ್ವಿ, ಇಲ್ಲ ಜೀವ ಹೋಗಿದೆ ಅಂತ ಹೇಳಿದ್ರು. ಇವ್ರ ಜೊತೆಗಿದ್ದವ್ರು ಹೇಳ್ತಾರೆ ಒದೆ ಕೊಟ್ರು, ಹೊಡೆದ್ರು ಅಂತ ಹೇಳ್ತಿದ್ದಾರೆ. ಆ ಟೈಮಲ್ಲಿ ಕರೆಂಟ್ ಇರಲಿಲ್ಲ, ನಾವ್ಯಾರು ಒಳಗೂ ಇರಲಿಲ್ಲ. ಅದಾದ್ಮೇಲೆ ನಾವೆಲ್ಲ ಸೇರ್ಕೊಂಡು ಕೇಳಿದಾಗ ಏನ್ ಮಾಡಿದ್ರಿ ಅಂತಂದ್ರೆ ಯಾರು ಆನ್ಸರ್ ಮಾಡ್ತಾ ಇಲ್ಲ. ಒಬ್ರಿಗೊಬ್ರು ಅವ್ರವರೇ ಪರದಾಡ್ತಾ ಇದ್ರು. ಆಮೇಲೆ ನಾವು ನೋಡಿದಾಗ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ನು ಸತ್ತಲೇ ಒಂದು 10-15 ನಿಮಿಷ ಆಗಿದೆ. ಇವ್ರು ಏನ್ ಮಾಡಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ನಾವ್ಯಾರು ಅಲ್ಲಿಲ್ಲ, ಅವ್ರು 6 ಜನ ಬಿಟ್ರೆ. ಅವ್ರು ಹೇಳ್ತಾರೆ ಟಾರ್ಚರ್ 3 ಅವರ್ ಕರ್ಕೊಂಡು ಹೋಗಿದ್ದಾರೆ. ಇಸ್ಪೀಟ್ ಆಡಕ್ ಅಲ್ಲಿ ನೋಡಕ್ ಹೋದವ್ರನ್ನ 3 ಅವರ್ ಏನ್ ಎನ್ಕ್ವೈರಿ ಸಂಜೆ 5:30 ಕರ್ಕೊಂಡು ಹೋಗಿರೋದು. 8 ಗಂಟೆ ನಮಗೆ ವಿಷಯ ಗೊತ್ತಾಗಿದೆ ಹಿಂಗಾಗಿದೆ ಅಂತ ಹೇಳಿ. ಇಲ್ಲಿಂದ ಹೋಗ್ಬೇಕಾದ್ರೆ ಜೊತೆಲಿದ್ದಾಗ ಚೆನ್ನಾಗಿದ್ದಾನೆ. ನಾವು ಸಂಜೆ ನೋಡೋದ್ಲು ಚೆನ್ನಾಗಿತ್ತ. ಸ್ಟೇಷನ್ಗೆ ಬಂದ್ಮೇಲೆ ಹಿಂಗಾಗೈತೆ ಅಂತಂದ್ರೆ ಇವ್ರು ಏನ್ ಮಾಡಿದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಪೊಲೀಸರು ಏನ್ ಹೇಳ್ತಿದ್ದಾರೆ ಸರ್ ಇದ್ರ ಬಗ್ಗೆ? ಅವ್ರು ಏನು ಹೇಳ್ತಿಲ್ಲ. ಬರೀ ಅವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ, ಏನೋ ಹೇಳ್ತಾರೆ, ಸಮಾಧಾನ ಅಂತಾರೆ. ತುಂಬಾ ಜನ ಸೇರಿದ್ದಾರೆ. ಏನೋ SP ಅವ್ರು ಬರ್ತಿದಾರಂತೆ. ಈಗ ತುಂಬಾ ನಾವೆಲ್ಲ ಗ್ರಾಮಸ್ಥರು ಸೇರಿ ಈ ಸರಿಯಾದ ರೀತಿ ತನಿಖೆ ಆಗಬೇಕು, COD ತನಿಖೆ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿದೀವಿ. ಈಗ ಒಟ್ಟಾರೆಯಾಗಿ ಸ್ಟೇಷನ್ ಅಲ್ಲಿ ಎಷ್ಟೊತ್ತು ಇಟ್ಕೊಂಡಿದ್ರು ಸರ್ ಅವ್ರನ್ನ? 5:30 ಕರ್ಕೊಂಡ್ಬಂದಿದ್ದಾರೆ ಸ್ಟೇಷನ್ಗೆ. 5:30 5:30 8 ಕಾಲಿಗೆ ನಮಗೆ ಗೊತ್ತಾಗಿದೆ. 8 ಕಾಲಿಗೆ ನಾವೆಲ್ಲ ಇಲ್ಲಿ ಬಂದ್ವಿ ಹಿಂಗಾಗಿದೆ ಅಂತ ಹೇಳಿ. ಆಚೆ ಇದ್ದವ್ರು ಅವ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಹೋಗಿದೆ ಅಲ್ಲಿ ಜೀವ ಅಂತ ಹೇಳಿದ್ರು. ಅವ್ರು ಏನ್ ಹೇಳಿ ಜೀವ ಹೋಗಿದೆ ಅಂತಂದ್ರು. ಅಲ್ಲಿಂದ ಹಂಗೆ ಅದೇ ಜೀಪಲ್ಲೇ ಕರ್ಕೊಂಬಂದ್ ಸ್ಟೇಷನ್ ಹತ್ರ ನಾವು ಬಾಡಿ ಇಟ್ಟು ಏನ್ ಮಾಡಿದ್ವಿ ಅಂತ ಕೇಳಿದ್ವಿ. ಜೊತೆಗಿದ್ದವ್ರು ಹೇಳ್ತಿದ್ದಾರೆ ಹೊಡೆದ್ರು, ಅವನಿಗೆ ಸುಸ್ತಾಗ್ತಿದೆ ಅಂತಂದ್ರು. ನಾಟಕ ಆಡ್ಬೇಡ ಅಂತ ಹೇಳಿ ಒಬ್ರು PC ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಹೊಡೆದ್ರು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಡಾಕ್ಟರ್ ಯಾವ್ದಾದ್ರು ರೀಸನ್ ಕೊಟ್ರೆ ಇದೇ ರೀತಿಯ ಒಂದು ಪ್ರಾಣ ಹೋಗಿದೆ ಅಂತ? ಇಲ್ಲ ಸರ್, ನಾವು ಇಲ್ಲಿ ಕರ್ಕೊಂಡು ಹೋದಾಗ್ಲೇ ಅವನು ಅಲ್ಲಿ ಏನಿರ್ಲಿಲ್ಲ. ಅಲ್ಲಿ ಬಾಡಿನೂ ಕೂಡ ಕೋಲ್ಡ್ ಆಗ್ತಾ ಇತ್ತು. ಬಾಡಿ ಮೇಲೆ ಮಾರ್ಕ್ ಏನಾದ್ರು ಇದೆಯಾ ಸರ್ ಬಾಡಿ ಮೇಲೆ?
ನಾವು ಈಗ ಕರ್ಕೊಂಡ್ ಇಟ್ಟಿದೀವಿ ಸರ್. ಹಂಗೆ ನಾವೀಗ ಇದೇ ಜನ ಎಲ್ಲ ಸೇರ್ಕೊಂಡಿದ್ದಾರೆ, ಗಲಾಟೆ ಆಗ್ತಿದೆ, ಒಳಗಡೆ ಯಾರು ಹೋಗ್ತಾ ಇಲ್ಲ, ಬಾಡಿಯಲ್ಲಿ ಇಟ್ಟು ಕೂತಿದೀವಿ. ಆಚೆ ಕಡೆ ಎಸ್ ಪಿ ಅವ್ರು ಬರ್ತಾರೆ ಅಂತ ಹೇಳಿ. ಹಂಗಾಗಿ ಅದು ಮುಂದಿನ ತನಿಖೆನಲ್ಲೇ ನೀವು ಇದಾಗುತ್ತೆ ಸರ್ ಅದು. ಯಾಕೆಂದರೆ ಪೊಲೀಸ್ನವರು ಹೊಡೆದಿರುವಂತಹ ಮಾರ್ಕ್ ಏನಾದರೂ ಬಾಡಿ ಮೇಲೆ ಇದೆಯಾ ಅಂತ ಹೇಗೆ? ಇಲ್ಲ ಸರ್, ಅವ್ನು ಆಕ್ಚುಲಿ ಅಲ್ಲಿ ಕರ್ಕೊಂಡೋಗಿ ಇವ್ರು 3 ಅವರ್ ಇಟ್ಕೊಂಡಾಗ ಸುಸ್ತಾಗ್ತಿದೆ ಅಂತ ಹೇಳಿದಂತೆ ಒಳಗಡೆ ಇದ್ದಾಗ ಚೆನ್ನಾಗಿದ್ದವನು ಒಂದು 1/4 ಗಂಟೆ ಬಿಟ್ಟು. ಓಕೆ. ಆಮೇಲೆ ಇವ್ರು ನೀರು ಕೇಳಿದ್ರು ಕೊಟ್ಟಿಲ್ಲ. ಇವೆಲ್ಲ ನಾಟಕ ಬೇಡ, ಬೋಳಿ ಮಗನ ಇದ ಅಂತೇಳಿ ಒದ್ರು ಕಾಲಲ್ಲಿ ಅಂತ ಹೇಳ್ತಿದ್ದಾರೆ. ಹಾಂ. ಸರ್ಕಲ್ ಇನ್ಸ್ಪೆಕ್ಟರ್ ಹೋದ್ರು ಒಳಗೆ ಹೋಗಿ ಅಂತ ಹೇಳ್ತಿದ್ರು. ಅವಾಗ ಕರೆಂಟ್ ಬೇರೆ ಹೋಗಿತ್ತು, ನಮ್ಮನ್ನ ಯಾರು ಒಳಗನೆ ಬಿಡ್ತಿರಲಿಲ್ಲ. ಇವರು ಇಸ್ಪೀಟ್ ಆಡಿದವ್ರನ್ನ ಕರ್ಕೊಂಡೋಗಿ ಏನು ಎಂಕ್ವೈರಿ, ನಾನು ಕೇಳಿದೆ ಏನು 3 ಅವರ್ ಆಯ್ತು ಬಿಟ್ಟು ಕಳಿಸಿ ಸರ್ ಅಂತ. ಎಂಕ್ವೈರಿ ಹಾಜರು ಮಾಡ್ತಾ ಇದೀವಿ ನಡ್ರಿ, ಯಾರು ಬರಬೇಡ್ರಿ, ಯಾರು ಬರಬೇಡ್ರಿ. ಅಲ್ಲಿ ಎಂಟ್ರಿ ಒಳಗೆ ಬಿಟ್ಕೊಳ್ಳಿಲ್ಲ ನಮ್ಮನ್ನ. ಟೋಟಲ್ ಎಷ್ಟು ಜನ ಕರ್ಕೊಂಡು ಹೋಗಿದ್ರು ಸರ್ ಪೊಲೀಸ್ ಸ್ಟೇಷನ್ ಹತ್ರ? 6 ಜನ. ಇನ್ನು ಉಳಿದವರು ಇದಾರೆ ಸರ್, ಅವರೆಲ್ಲ ಆರಾಮ ಇದಾರೆ. ಅವ್ರು ಅದೇ ಹೇಳ್ತಿರೋದು, ಎಷ್ಟು ಕೇಳಿದ್ರು ಅವನು ಇದ್ ಮಾಡ್ಲಿಲ್ಲ, ಇವ್ರು ಸುಸ್ತಾಗ್ತೈತೆ ಅಂದ್ರೂ ಇದ್ ಮಾಡ್ಲಿಲ್ಲ ಅಂತ. 3 ಅವರ್ ಏನ್ ತನಿಖೆ ಸರ್? 3 ಅವರಲ್ಲಿ ಒಬ್ಬ ಸುಸ್ತಾಗ್ತಿದೆ ಅಂತಂದ್ರೆ ಸಾಮಾನ್ಯವಾಗಿ ಅದು ಕರ್ಕೊಂಡು ಹೋಗಿದ್ರೆ ಜೀವ ಉಳಿದಿರ್ತೈತಿ ಇವತ್ತು. ಯಾಕೆಂದ್ರೆ ಇನ್ನು ಉಳಿದಂತ 5 ಜನ ಏನಾದ್ರು ಸಹ ಮಾತಾಡಿದ್ರ, ಅವ್ರನ್ನ ಹೊರಗಡೆ ಬಿಟ್ಟಿದ್ದಾರಾ ಏನಾದ್ರು ಸ್ಟೇಷನ್ ಇಂದ? ಇದಾರೆ ಸರ್, ಆಚೆ ಕಡೆನೇ ಇದಾರೆ ಸರ್, ಆಚೆ ಕಡೆನೇ ಇದಾರೆ ಅವ್ರು. ಅವ್ರ ಇದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ ಸರ್? ಅವ್ರು ಅದೇನೆ ಸರ್ಕಲ್ ಇನ್ಸ್ಪೆಕ್ಟ್ರೆ ಲಾಸ್ಟಿಗೆ ಬಂದು ಇದ್ ಮಾಡಿದ್ರು, ಅವ್ನು ಸುಸ್ತಾಗ್ತೈತೆ ಅಂತಿದ್ದ. ಒಳಗೆ ಅದಕ್ಕೆ ಮುಂಚೆ ಇದ್ದವರು ನಾಟಕ ಆಡ್ಬೇಡ ಬೋಳಿ ಮಗನ ಹಂಗೆ ಹಿಂಗೆ ಎದ್ ಕೂತ್ಕ ಅಂತಿದ್ರು. ಅವ್ನು ಕುತ್ಕೊಳ್ಳೋಕ್ಕೂ ಬಿಡ್ತಿಲ್ಲ. ಇದು ನಿಮ್ಮ ಅತ್ತೆ ಮನೆಯೆಲ್ಲ ಮಲಿಕೊಳ್ಳಕ್ಕೆ ಅಂತೆಲ್ಲ ಬೈತಾ ಇದ್ರು ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ಇನ್ನು ಉಳಿದಂತಹ 5 ಜನ ಇದ್ದಾಗ ಯಾವ ರೀತಿ ಎಂಕ್ವೈರಿ ಮಾಡಿದ್ರು ಪೊಲೀಸ್ನವರು? ಅವರಿಗೂ ಸಹ ಏನಾದ್ರು ಸರ್ ಈ ಘಟನೆಯಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕು. ಒಬ್ಬ ಬಿಸ್ಕಿಟ್ ಆಡೋನ್ನ 3 ಅವರ್ ಕರ್ಕೊಂಬಂದು ಇಟ್ಕೊಂಡು ತನಿಖೆ ಮಾಡೋಂಥದ್ದು ಏನಿತ್ತು ಅದರಲ್ಲಿ? 3 ಅವರ್ ಮಾಡೋಂಥದ್ದು ನಾನು ಇಡೀ ಇತಿಹಾಸದಲ್ಲಿ ಕೇಳಿಲ್ಲ. ಇವ್ರು ಯಾವ ಉದ್ದೇಶಕ್ಕೆ ಕರ್ಕೊಂಬಂದು ಏನ್ ಮಾಡಿದ್ರು ನಮಗೆ ಅರ್ಥ ಆಗ್ತದೆ. ಆಚೆ ಕಡೆ ನಮ್ಮನ್ನ ಯಾರನ್ನೂ ಬಿಡಲಿಲ್ಲ. ಅವಾಗ ಯಾವುದೋ ಬೇರೆ ಎಂಕ್ವೈರಿ ನಡೀತಿತ್ತು ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಖುದ್ದು ಸಹ ಇದ್ರು ಸ್ಟೇಷನ್ ಅಲ್ಲಿ. ಅವಾಗ ನೀವು ಬೇಕಾದ್ರೆ CCTV ಫುಟೇಜ್ಗಳು ತೆಗೆಸ್ಕೊಂಡ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಈಗ ಒಟ್ಟಾರೆಯಾಗಿ 6 ಜನರನ್ನು ಸಹ ಪೊಲೀಸ್ನವರು ವಿಚಾರಣೆ ಮಾಡಿದ್ದಾರೆ. 6 ಜನನು ಕರ್ಕೊಂಬಂದಿದ್ದಾರೆ. ಅವ್ರು ಅಲ್ಲಿ ಏನ್ ಮಾಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಒಟ್ಟಾರೆ ಜೀವ ಹೋಗಿದೆ. ಅವ್ರು ಹೇಳ್ತಿರೋದು ಹೊಡೆದ್ರು ಅಂತ ಹೇಳ್ತಿದ್ದಾರೆ. ಅವ್ನ ಮಕ್ಕಳು ಸುಸ್ತಾಯ್ತು ಅಂತ ಹೇಳಿ ಕುತ್ಕೋಬೇಕಾರೆ ಬೋಳಿ ಮಗನೇ ನಾಟಕ ಆಡ್ತೀಯ ಅಂತ ಹೇಳಿ ಒದ್ದವ್ನು ಬಿದ್ದ. ಆಮೇಲೆ ಈಗ ಇದೆ ಅಂತ ಹೇಳಿ ಟಾರ್ಚರ್ ಮಾಡ್ತೀರಿ. ಇದಲ್ಲದೆ ಇದ್ದಾಗ ಆಚೆ ಕಡೆ ಇದ್ದ ಹುಡುಗರನ್ನೆಲ್ಲಾನು ಕರೆದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅವಾಗ ಎತ್ಕೊಂಡು ಗಾಡಿಲಿ ಹಾಕೊಂಡಿದ್ವಿ, ಜೀವ ಹೋಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಪೊಲೀಸ್ನವರು ಹೊಡೆದಿರೋದ 5 ಜನ ನೋಡಿದ್ದಾರೆ ಅಂತ? ಹೌದು ನೋಡಿದ್ದಾರೆ. ಓಕೆ. ಈಗ ಮೃತರಾಗಿರುವಂತಹ ಹಿನ್ನೆಲೆ ಏನಿದೆ ಸರ್? ಏನಾದರೂ ಬ್ಯಾಕ್ ಗ್ರೌಂಡ್? ಏನಿಲ್ಲ ಸರ್, ಅವ್ನು ಗುಡಿಗೌಡ ಇನ್ನೋಸೆನ್ಸ್ ಅಲ್ಲೋ ಕುರಿ ಕಾಯ್ಕೊಂಡಿದ್ದವನು. ಅಲ್ಲಿ ನೋಡಕ್ ಹೋಗಿದ್ದಾನೆ. ಅದು ಏನು ಚಿಕ್ಕ ಪುಟ್ಟದಾಗ ಆಡ್ತಿದ್ದವರು ಇವತ್ತೆಲ್ಲ ಸುಮ್ಮನೆ ಎಲ್ಲ ದೇವಸ್ಥಾನ ಹಿಂಭಾಗ ಕೂತ್ಕೊಂಡು ಒಂದು 10-15 ಜನ ಆಡ್ತಿದ್ದಂತ ಆಟ. ಅಲ್ಲೇನು ಭಾರಿ ಜೂಜ್ ನಡೀತಾ ಇರಲಿಲ್ಲ. ಹಬ್ಬದ ಪ್ರಯುಕ್ತ ಇವತ್ತು ಆಡಿದ್ದಾರೆ. ಅಟ್ಲೀಸ್ಟ್ ಇವ್ರು ಹಿಡಿದಿರೋ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಯಾಕೆ ಅಷ್ಟು ಶಿಕ್ಷೆ ಕೊಡೋಂತ ತಪ್ಪು, ಇದು ಜೀವ ತೆಗಿಯೋಂಥ ತಪ್ಪು ಏನು ಮಾಡಿದ್ದಾನ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಕುಟುಂಬಸ್ಥರೆಲ್ಲರೂ ಸಹ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಶವವನ್ನಿಟ್ಟು ಕುಟುಂಬಸ್ಥರು ಏನು ಇಡೀ ಗ್ರಾಮ ಇಡೀ ಗ್ರಾಮ ಇಡೀ ಊರೇ ಸೇರಿದೆ ಸರ್. ಎಸ್ ಪಿ ಅವ್ರು ಬಂದ್ರು ಮಾತಾಡ್ತೀವಿ ಸರ್. ಇಷ್ಟು ಸಿದ್ದವರು ಮಾತಾಡ್ತಿದ್ದಂತಹ ಮಾತು ಜೂಜಾಡ್ತಿದ್ರು ಅಂತ ಪೊಲೀಸ್ನವರು ಎತ್ತಾಕೊಂಡು ಬಂದಿದ್ರು. ಪೊಲೀಸ್ನವರೇ ಹಲ್ಲೆ ಮಾಡಿದ್ದಕ್ಕೆ ಈತನ ಪ್ರಾಣ ಹೋಗಿದೆ ಅಂತ ಆತನ ಸ್ನೇಹಿತರು ಹೇಳ್ತಿರುವಂತಹದ್ದು. ಠಾಣೆಯಲ್ಲೇ ಜೀವ ಬಿಟ್ಟಿದ್ದಾನೆ ಬಂಧಿತ ವ್ಯಕ್ತಿ. ಈಗ ಸ್ಟೇಷನ್ನಲ್ಲೇ ಶವವಿಟ್ಟು ಕುಟುಂಬಸ್ಥರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇದಕ್ಕೆ ಪೊಲೀಸ್ನವರೇ ಮುಖ್ಯ ಕಾರಣ ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಗ್ರಾಮಸ್ಥರು. ಹುಳಿಯಾರು ಠಾಣೆ ಬಳಿ ಜನರು ಜಮಾವಣೆಗೊಂಡಿದ್ದಾರೆ. ಪೊಲೀಸರೇ ಹೊಡೆದುಕೊಂಡಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಗ್ರಾಮಸ್ಥರು. ಪೊಲೀಸ್ ಠಾಣೆ ಒಳಗೆ ಶವವನ್ನು ಇಟ್ಟು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಎಳನಾಡು ಗ್ರಾಮದ ಕಾಂತರಾಜು ಮೃತ ವ್ಯಕ್ತಿ. ಸಂಜೆ ಜೂಜಾಡ್ತಿದ್ದ ಅಂತ ಕರೆ ತಂದಿದ್ರು ಪೊಲೀಸರು. ಇನ್ನು ಠಾಣೆಯಲ್ಲೇ ಪ್ರಜ್ಞೆ ತಪ್ಪಿದ್ದಂತೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಆಸ್ಪತ್ರೆಯಿಂದ ಪೊಲೀಸ್ ಸ್ಟೇಷನ್ಗೆ ತಂದು ಮೃತದೇಹವನ್ನು ತಂದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಗ್ರಾಮಸ್ಥರು. 50 ವರ್ಷದ ಕಾಂತರಾಜು ಮೃತ ದುರ್ದೈವಿ. ಆಕ್ರೋಶಗೊಂಡಂತಹ ಗ್ರಾಮಸ್ಥರಿಂದ ಠಾಣೆ ಬಳಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಹುಳಿಯಾರು ಪೊಲೀಸ್ ಠಾಣೆಗೆ ಮಾಜಿ ಸಚಿವ ಮಾಧುಸ್ವಾಮಿ ಸಹ ಭೇಟಿಯನ್ನು ನೀಡಿ ಒಂದು ಪ್ರಕರಣದ ಬಗ್ಗೆ ವಿಚಾರಣೆಯನ್ನು ಮಾಡ್ತಿದ್ದಾರೆ.
ಇನ್ನು ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಫೋನ್ ಸಂಪರ್ಕದಲ್ಲಿ ಜನಾಗಿದ್ದಾರೆ. ವಿಠಲ್, ಹುಳಿಯಾರು ಪೊಲೀಸ್ ಠಾಣೆಗೆ ಮಾಜಿ ಸಚಿವ ಮಾಧುಸ್ವಾಮಿ ಸಹ ಭೇಟಿಯನ್ನು ನೀಡಿದ್ದಾರೆ. ಈ ಒಂದು ಪ್ರಕರಣದ ಬಗ್ಗೆ ಏನಾಯಿತು ಅಂತ ಇದೀಗ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಏನಿದು ಪ್ರಕರಣ? ಸುದೀಪ್, ಏನೀಗ ಅಲ್ಲಿ ಗ್ರಾಮಸ್ಥರೇ ಹೇಳ್ತಾ ಇರೋ ಪ್ರಕಾರ ಇದರಲ್ಲಿ ಏನೋ ಸುಮಾರು 3 ಗಂಟೆಗಳ ಕಾಲ ಏನೋ ಅದನ್ನ ಕಾಂತರಾಜವನ್ನ ಸ್ಟೇಷನ್ ಅಲ್ಲೇ ಕೂರಿಸ್ಕೊಂಡಿದ್ದಾರೆ. ಅಂದ್ರೆ ಯಾವುದೇ ವಿಚಾರಣೆ ಮಾಡದೆ ಸ್ಟೇಷನ್ ಅಲ್ಲೇ ಕೂರಿಸ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವ್ರನ್ನ ನೋಡೋದಕ್ಕೆ ಹೋಗಿದ್ದಂತ ಅಥವಾ ಅವ್ರನ್ನ ಬಿಡ್ಕೊಂಬರೋದಕ್ಕೆ ಹೋಗಿದ್ದಂತ ಗ್ರಾಮಸ್ಥರು ಕೂಡ ಅಲ್ಲಿ ಹತ್ರಕ್ಕೆ ಬಿಟ್ಟಿಲ್ಲ. ಇವ್ರು ಹೇಳ್ತಿರೋ ಪ್ರಕಾರ ಕರೆಕ್ಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಸ್ವತಃ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು ಅಂತ ಹೇಳ್ತಾ ಇದ್ದಾರೆ. ಏನ್ ಆ ಸರ್ಕಲ್ ಇನ್ಸ್ಪೆಕ್ಟರ್ ಇವ್ರಿಗೆಲ್ಲ ಬೇರೆ ನನ್ನ ಕೇಸಲ್ಲಿ ಹಾಜರಲ್ಲಿದ್ದೀನಿ, ಆಮೇಲೆ ಬನ್ನಿ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ಸ್ಟೇಷನ್ ಅಲ್ಲಿ ಏನು ಒಟ್ಟು 6 ಜನ ಸ್ಟೇಷನ್ ಗೆ ಕೂರ್ಸಿರ್ತಾರೆ. ಅದರಲ್ಲಿ ಈತ ಕಾಂತರಾಜು ಸುಸ್ತಾಗಿದೆ ಅಂತ ಹೇಳಿ ಆತ ಕೆಳಗೆ ಮಲ್ಕೊಳ್ಳೋದಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಅಲ್ಲಿದ್ದಂತ ಒಬ್ಬ ಪೊಲೀಸ್ ಸಿಬ್ಬಂದಿ ಬಂದು ನಿಮ್ಮ ಅತ್ತೆ ಮನೇನ ಇದು ಅಂತ ಹೇಳಿ ಆತನಿಗೆ ಅವಚಪ ಶಬ್ದಗಳಿಂದ ನಿಲ್ಲಿಸಿ ಆತನಿಗೆ ಬೂಟ್ ಕಾಲಲ್ಲಿ ಒದ್ದಿದ್ದಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥದ್ದು. ತಕ್ಷಣ ಆತ ಏನು ಯಾವಾಗ ಆರೋಗ್ಯದಲ್ಲಿ ತೀರಾ ಏರುಪೇರಾಯ್ತು, ಆಸ್ಪತ್ರೆಯಲ್ಲಿ ಅದೇನೋ ಸ್ಟೇಷನ್ ಅಲ್ಲೇ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಸೀರಿಯಸ್ನೆಸ್ ಅರ್ಥ ಮಾಡ್ಕೊಂಡಂತ ಪೊಲೀಸರು ಇವರಿಗೆ ಕಾಲ್ ಮಾಡಿ ಬನ್ನಿ ಬೇಗ ಆಸ್ಪತ್ರೆಗೆ ಕರೆದೊಯ್ಬೇಕು ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಸ್ಟೇಷನ್ ಮುಂದೆನೆ ಇದ್ದಂತ ಒಂದು ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಕೇವಲ 5-10 ನಿಮಿಷದಲ್ಲಿ ಒಂದು ಪ್ರಾಣ ಹೋಗಿರ್ತಕ್ಕಂಥದ್ದು. ಆಸ್ಪತ್ರೆಗೆ ಸೇರಿಸೋ ಮಾರ್ಗ ಮಧ್ಯದಲ್ಲೇ ಒಂದು ಪ್ರಾಣ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಯಾವಾಗ ಈ ವ್ಯಕ್ತಿ ಸ್ಟೇಷನ್ ಅಲ್ಲೇ ಪ್ರಾಣ ಹೋಗಿದೆ ಅಂತ ಹೇಳಿ ಕನ್ಫರ್ಮ್ ಆಯ್ತಾರೋ ಅಲ್ಲಿಂದ ರೊಚ್ಚಿಗೆದ್ದಂತ ಏನು ಎಳನಾಡು ಗ್ರಾಮಸ್ಥರು ಮತ್ತೆ ಈತನ ಸ್ನೇಹಿತರು ಕುಟುಂಬಸ್ಥರು ಆಕ್ರೋಶಗೊಂಡು ಸ್ಟೇಷನ್ಗೆ ಶವನ್ನ ತಂದಿಟ್ಟು ಈಗ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಪ್ರತಿಭಟನೆ ಸ್ವರೂಪ ಇನ್ನು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಎಲ್ಲಾ ರಾಜಕೀಯ ಮುಖಂಡರುಗಳು ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಜೆ.ಸಿ. ಮಾಧುಸ್ವಾಮಿ ಅವರು ಮಾಜಿ ಸಚಿವರು ಕೂಡ ಈಗಲೂ ಕೂಡ ಅಲ್ಲೇ ಮುಖ ಮಾಡಿರ್ತಕ್ಕಂಥದ್ದು. ಈಗ 2 ನಿಮಿಷದ ಹಿಂದಷ್ಟೇನೆ ತುಮಕೂರು ಎಸ್ ಪಿ ಅಶೋಕ್ ಅವರು ಸ್ಥಳಕ್ಕೆ ಹೋಗಿರ್ತಕ್ಕಂಥದ್ದು. ಕಾದ್ ನೋಡ್ಬೇಕಿದೆ ಬೆಳಗಾಗೋಷ್ಟಕ್ಕೆ ಈ ಪ್ರಕರಣ ಯಾವೆಲ್ಲ ತಿರುತ್ತ ಹೋಗುತ್ತೆ ಅಥವಾ ಅಲ್ಲಿನ ಗ್ರಾಮಸ್ಥರು ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಎಂಬುದನ್ನ ಕಾದ್ ನೋಡ್ಬೇಕಿದೆ. ಸುದೀಪ್. ಹಾಗೆ ವಿಠಲ್, ಗ್ರಾಮಸ್ಥರು ಪೊಲೀಸರ ಇದಕ್ಕೆ ನೇರ ಹೊಣೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು ಈ ಸಂಬಂಧ ಅಲ್ಲಿನ ಸ್ಟೇಷನ್ ಪೊಲೀಸರು ಏನಂತ ಉತ್ತರ ಕೊಡ್ತಿದ್ದಾರೆ? ಸುದೀಪ್, ಈ ಗ್ರಾಮಸ್ಥರು ಹೇಳ್ತಾ ಇರೋ ಪ್ರಕಾರ ಈಗಲೂ ಕೂಡ ಪೊಲೀಸರು ಮೌನ ವಹಿಸಿದ್ದಾರೆ ಅಂತಾನೆ ಹೇಳ್ತಾ ಇರ್ತಕ್ಕಂಥ. ಪ್ರತಿಯೊಬ್ರು ಕೂಡ ಏನಲ್ಲಿ ಆ ಶವವನ್ನ ಪೊಲೀಸ್ ಠಾಣೆಗೆ ಇಡುವಂತ ವೇಳೆಯಲ್ಲಿ ಸ್ಟೇಷನ್ ಅಲ್ಲೇ ಯಾರು ಇರ್ಲಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. 2 ತಪ್ಪಿರು 3 ಜನ ಸಿಬ್ಬಂದಿಗಳಷ್ಟೇ ಇದ್ರು ಸರ್ ಅಂತ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಈ ಟೈಮಲ್ಲಿ ಅಂದ್ರೆ ಗ್ರಾಮಸ್ಥರ ಆಕ್ರೋಶಕ್ಕೆ ಇಲ್ಲಿ ಬೇರೆ ಬೇರೆ ತರದ್ದು ಘಟನೆಗಳಾಗ್ತವೆ ಅಂತ ಹೇಳಿ ಅವರು ಕೂಡ ಹೆದರಿ ಸುಮ್ಮನಾಗಿರ್ತಕ್ಕಂಥದ್ದು. ಗ್ರಾಮಸ್ಥರು ಕೂಡ ಎಚ್ಚೆತ್ಕೊಂಡು ಬೇರೆ ತರದ ಹಾನಿ ಏನು ಮಾಡಿಲ್ಲ. ತಕ್ಷಣ ಸ್ಟೇಷನ್ ಒಳಗೆ ಡೆಡ್ ಬಾಡಿಯನ್ನ ಇಟ್ಟು ಇನ್ನೊಂದು ಕಾಂತರಾಜ್ ಅವರ ಮೃತದೇಹವನ್ನು ಇಟ್ಟು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಇವರಿಗೂ ಕೂಡ ಗ್ರಾಮಸ್ಥರಿಗೆ ಪೊಲೀಸ್ ಅಧಿಕಾರಿಗಳಿಂದ ಯಾವುದೇ ರೀತಿಯಾದಂತ ಒಂದು ಸಮಂಜಸವಾದ ಉತ್ತರ ಸಿಕ್ಕಿಲ್ಲ. ಯಾಕಂದ್ರೆ ಸ್ಟೇಷನ್ ಒಳಗೇನೆ ಆತ ಬಿದ್ದಿದ್ರಿಂದ ಇದನ್ನ ಜೊತೆಯಲ್ಲೇ ಇದ್ದ 5 ಜನ ಇತರೆ ಆತನ ಜೊತೆಗೆ ಬಂದಿದ್ದಂತ ವ್ಯಕ್ತಿಗಳು ನೋಡಿರ್ತಕ್ಕಂಥದ್ದು. ಅವರೇ ಕೂಡ ಎಲ್ರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ನಮ್ ಜೊತೆಯಲ್ಲೇ ಇದ್ರು, ಈ ತರನೇ ಮಾಡಿದ್ರು, ಹಿಂಗೆ ಅಂದ್ರು, ಇದೇ ತರದ್ದು ಬೈದ್ರು, ಇಷ್ಟೇ ಹೊಡೆದ್ರು ಅಂತ ಪ್ರತಿಯೊಂದನ್ನು ಕೂಡ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕಾದ್ ನೋಡ್ಬೇಕು ಇದು ಯಾವ ರೀತಿಯ ಒಂದು ಇದು ಲಾಕಪ್ ಡೆತ್ ಆಗಿ ಕನ್ವರ್ಟ್ ಆಗುತ್ತಾ ಅಥವಾ ಬೇರೆ ತರದ ಏನಾದ್ರು ಇದನ್ಗೆ ನಿಜವಾಗ್ಲೂ ಕೂಡ ಹಾರ್ಟ್ ಸಂಬಂಧ ಕಾಯಿಲೆ ಐತೆ ಅಂತ ಹೇಳಿ ಕಾದ್ ನೋಡ್ಬೇಕಿದೆ. ಸುದೀಪ್, ಧನ್ಯವಾದ ವಿಠಲ್ ಡೀಟೇಲ್ಸ್ಗೆ.